ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಮೇಲೆ ಇವತ್ತು ಅಲರ್ಜಿಕ್ ರೈನೈಟಿಸ್ ಅಂದ್ರೆ ಅಲರ್ಜಿ, ಕೋಲ್ಡ್, ಯಾವಾಗ ಮೂಗಲ್ ನೀರ್ ಸುರಿತಾ ಇರೋದು, ಯಾವಾಗ್ಲೂ ಆಕ್ಷಿ ಬರ್ತಾ ಇರುವಂತದ್ದು, ಸೀನ್ ಬರ್ತಾ ಇರುವಂತದ್ದು, ಇದು ತುಂಬಾ ಜನರನ್ನ ಕಾಡ್ತಾ ಇದೆ. ಮಾತ್ರೆಯನ್ನ ತೆಗೆದುಕೊಂಡ್ರೆ ಒಂದು ವಾರದಲ್ಲಿ ಗುಣ ಆಗತ್ತೆ. ಮಾತ್ರೆಯನ್ನ ತೆಗೆದುಕೊಳ್ಳದೆ ಇದ್ರೆ 7 ದಿವಸದಲ್ಲಿ ಕಡಿಮೆ ಆಗುತ್ತೆ. ಎರಡು ಒಂದೇ. ಸೊ ಇದಕ್ಕೆ ದೇಹಕ್ಕೆ ನಮ್ಮ ಇದನ್ನ ಕಡಿಮೆ ಮಾಡುವಂತ ಶಕ್ತಿ ಇರುತ್ತೆ. ಆದ್ರೆ ಪದೇ ಪದೇ ಈ ಅಲರ್ಜಿ ಆಗುವವರಿಗೆ ಇರಿಟೇಷನ್ ಕೊಡುತ್ತೆ. ಅಂತವ್ರಿಗೆ ಇವತ್ತಿನ ಸಂಚಿಕೆ. ಸೊ ಈ ಒಂದು ಅಲರ್ಜಿಕ್ ರೈನೈಟಿಸ್, ಶೀತ, ನೆಗಡಿ, ಕೆಮ್ಮು, ಸೀನ್ ಬರುವಂತದ್ದು, ಯಾವಾಗ್ಲೂ ಅಲರ್ಜಿ, ತಲೆನೋವು ಬರ್ತಾ ಇರುತ್ತೆ. ಇದನ್ನ ಕಡಿಮೆ ಮಾಡ್ಲಿಕ್ಕೆ ಯಾವ್ದೆಲ್ಲ ಔಷಧಿಗಳು ಸೂಕ್ತ ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ. ಮೇನ್ ರೀಸನ್ ಏನು, ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ಬಾಡಿಯಲ್ಲಿ ಇಮ್ಯುನಿಟಿ ತುಂಬಾ ಕಡಿಮೆ ಇದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಬೇಗ ಅಲರ್ಜಿಗೆ ಬೇಗ ಅವ್ರು ಇದಾಗ್ತಾರೆ. ಸ್ವಲ್ಪ ಕೋಲ್ಡ್ ನೀರನ್ನು ಮುಟ್ಟಿದ್ರು ಸೀನ್ತಾರೆ, ಮೂಗಿನ ನೀರ್ ಸೋರುವಂತದ್ದು, ಬ್ಲಾಕ್ ಆಗುವಂತದ್ದು, ನೋಸ್, ಇದೆಲ್ಲ ಅದರ ಲಕ್ಷಣಗಳು. ಇದಕ್ಕೆ ನ್ಯಾಚುರೋಪತಿಯಲ್ಲಿ ಪ್ರಕೃತಿ ಚಿಕಿತ್ಸೆಲ್ಲ ಏನೆಲ್ಲ ಒಂದು ಔಷಧಿ ಕೊಡ್ತೇವೆ ಅಂದ್ರೆ, ಮೊದ್ಲಿಗೆ ಇದಕ್ಕೆ ಅರಿಶಿನ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅರಿಶಿನದಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿನೂ ಇದೆ, ಆಂಟಿ ವೈರಲ್, ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ. 1 ಚಮಚ ಅರಿಶಿನ, ಅದೇ ರೀತಿ ಅರ್ಧ ಚಮಚ ಜೇನುತುಪ್ಪ, ಹೀಟ್ ಆಗತ್ತೆ ಅಂತಿದ್ರೆ ಅರ್ಧ ಚಮಚ ಅರಿಶಿನ ಮಾಡ್ಬೋದು. ಅದೇ ರೀತಿ ಒಂದ್ ಸ್ವಲ್ಪ 1/4 ಚಮಚ ಕೋಕೋನಟ್ ಆಯಿಲ್, ಇದನ್ನು ಮಿಕ್ಸ್ ಮಾಡ್ಕೊಂಡು ಡೈಲಿ ಬೆಳಿಗ್ಗೆ ಹಾಗೂ ರಾತ್ರಿ ಊಟ ಆದ್ಮೇಲೆ ಡೈಲಿ ತಗೊಳ್ತಾ ಹೋಗ್ಬೇಕು. ಸೊ ಒರಿಜಿನಲ್ ಕೋಕೋನಟ್ ಆಯಿಲ್ ಒಳ್ಳೇದು. ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡು ದಿನಕ್ಕೆ 3 ಹೊತ್ತು ಅಥವಾ 2 ಹೊತ್ತು ತೆಗೆದುಕೊಳ್ಳೋದ್ರಿಂದಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿ ತನ್ಮೂಲಕ ಈ ಒಂದು ಶೀತ ನೆಗಡಿಯನ್ನ ಹೊಡೆದೋಡಿಸಬಹುದು. ಅದೇ ರೀತಿ ಎರಡನೇದು ಸೇಮ್ ಬೆಳ್ಳುಳ್ಳಿ, ಅದೇ ರೀತಿ ಈ ಜೇನುತುಪ್ಪ, ಇದನ್ನ ಮಿಕ್ಸ್ ಮಾಡ್ಕೊಂಡು ಡೈಲಿ ಉಪಯೋಗಿಸ್ತಾ ಬರೋದ್ರಿಂದ. ಬೆಳ್ಳುಳ್ಳಿ ಹಾಗೂ ಜೇನು ಬಹಳ ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಎರಡನ್ನು ನೀವು ಉಪಯೋಗಿಸೋದ್ರಿಂದಾಗಿ, ಬೆಳ್ಳುಳ್ಳಿಯನ್ನ ಜಜ್ಜಿ ಅದಕ್ಕೆ ಜೇನುತುಪ್ಪವನ್ನು ಹಾಕಿ ಅದನ್ನ ನುಂಗ್ಬಿಡೋದು ಬಹಳ ಅನುಕೂಲ ಆಗುತ್ತೆ. ಇದನ್ನ ನೀವು ದಿನನಿತ್ಯ ಒಂದ್ಸಲ ಮಾಡಿದ್ರೆ ಸಾಕು. ಖಂಡಿತವಾಗಿ ಅಲರ್ಜಿ ಕಡಿಮೆ ಮಾಡ್ಲಿಕ್ಕೆ ಬೆಳ್ಳುಳ್ಳಿಯಲ್ಲಿ ಅತ್ಯಂತ ವಿಶೇಷವಾದ ಗುಣ ಇದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಶೀತ ಅಲರ್ಜಿಯನ್ನು ಕಡಿಮೆ ಮಾಡುತ್ತೆ. ಇದು ಶೀತ ಬಂದಾಗಷ್ಟೇ ಮಾಡೋದಲ್ಲ, ಆದ್ಮೇಲೆ ಒಂದ್ 2-3 ತಿಂಗಳ ಮಾಡಿ. ಇದೊಂದು ಆಹಾರ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ನಿಮ್ಗೆ ಅಲರ್ಜಿ ಬರೋದು ಕಡಿಮೆ ಆಗುತ್ತೆ. ಸೊ ಹಾಗೆ 2-3 ತಿಂಗಳ ಮಾಡೋದು ಬಹಳ. ಅದೇ ರೀತಿ ಮೂರನೇದ್ದು ಜಲನೇತಿ, ಬೆಸ್ಟ್ ಮದ್ದು ಅಂತಾನೆ ಹೇಳ್ಬಹುದು. ಇದನ್ನು ಪಕ್ಕದಲ್ಲೇ ಒಂದು ನ್ಯಾಚುರೋಪತಿ ಹಾಸ್ಪಿಟಲ್ ಇದ್ರೆ ಅಥವಾ ಯೋಗ ಗುರುಗಳ ಹತ್ರ ಹೋಗಿ ಕರೆಕ್ಟ್ ಆಗಿ ಮಾಡುವಂತ ಜಲನೇತಿ ಪಾಟ್ ಬರುತ್ತೆ. ಜಲನೇತಿ ಬಹಳ ಒಳ್ಳೇದು. ಜಲನೇತಿ ಪಾಟ್ ಅಲ್ಲಿ ಉಗುರು ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಮೂಗಲ್ಲಿ ಹೀಗೆ ಇಟ್ಕೊಂಡು ಬಾಯಲ್ಲಿ ಉಸಿರಾಡಿಸ್ತಾ ಮುಂದೆ ಬಗ್ಗೆ ಸೈಡಿಗೆ ಬಗ್ಗಿದ್ರೆ ಇನ್ನೊಂದು ಮೂಗಲ್ ಬರುತ್ತೆ, ಇನ್ನೊಂದು ಹೊರಳೆ. ಸೊ ಆಮೇಲೆ ಈ ಕಡೆಯಿಂದ ಮಾಡು, ಆಮೇಲೆ ಕೈಯನ್ನ ಹಿಂದಕ್ಕೆ ಕಟ್ಟಿ ಅಂತೇಳಿ ಎಲ್ಲ ಉಸಿರನ್ನ ಹೊರಗಡೆ ಹಾಕೋದು. ಸೊ ಹೊರಗಡೆ ತೆಗೆದು ಕಪಾಲಭಾತಿ, ಮುಖದೌತಿ ಅಂತ ಹೇಳ್ತೇವೆ. ಸೊ ಈ ತರ ಮಾಡೋದ್ರಿಂದಾಗಿ ಜಲನೇತಿ ಹಾಗೂ ಸೂತ್ರನೇತಿ ಬಹಳ ಅನುಕೂಲ ಆಗುತ್ತೆ. ಇದನ್ನು ನೀವು ಪ್ರಕೃತಿ ಚಿಕಿತ್ಸೆ ವೈದ್ಯರಿಂದ, ಯೋಗ ವೈದ್ಯರಿಂದ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ. 4ನೇದು ಫೇಶಿಯಲ್ ಸ್ಟೀಮ್, ಹಬ್ಬೆ, ಬಿಸಿ ಹಬ್ಬೆ ಅಂತ ತಗೊಳ್ಳೋದು. ಇದಕ್ಕೆ ನೀಲಗಿರಿ ಆಯಿಲ್, ಯುಕಲಿಪ್ಟಸ್ ಆಯಿಲ್ ಉಪಯೋಗಿಸಬಹುದು. ಇಫ್ ಇನ್ ಕೇಸ್ ಅದು ಇಲ್ಲ ಅಂದ್ರೆ ಅರಿಶಿನ ಅಥವಾ ಶುಂಠಿ ಇದನ್ನ ಹಾಕೊಂಡು ಡೈಲಿ ಈ ಒಂದು ಫೇಶಿಯಲ್ ಸ್ಟೀಮ್ ತಗೊಳ್ಳೋದ್ರಿಂದ ಅಲರ್ಜಿ ಸಿಂಪ್ಟಮ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನೋಸ್ ತುಂಬಾ ಬ್ಲಾಕ್ ಆಗ್ತಾ ಇದೆ, ಅದು ಕಂಪ್ಲೀಟ್ಲಿ ಕರೆಕ್ಟ್ ಆಗುತ್ತೆ. ನಿಮಗೆ ಫೇಶಿಯಲ್ ಸ್ಟೀಮ್ ಈಗ ರೆಡಿಮೇಡ್ ಮಷೀನ್ ಸಿಗುತ್ತೆ, ಒಂದು ಸ್ಟೀಮರ್. ಅದು ಬ್ಯೂಟಿ ಪಾರ್ಲರ್ ಯೂಸ್ ಮಾಡ್ತಾರಲ್ಲ ಅಂತ. ಸೊ ಅದನ್ನ ನೀವು ತಂದ್ಕೊಂಡು ಅಥವಾ ನೀವು ಮನೆಯಲ್ಲಿ ಅದಿಲ್ಲ ಅಂದ್ರೆ ಪಾತ್ರೆಯಲ್ಲಿ ಬಿಸಿನೀರನ್ನ ಮಾಡ್ಕೊಂಡು ಕುದಿತಾ ಇರ್ಬೇಕು ನೀರು. ಆ ತರ ಮಾಡೋ ಸ್ವಲ್ಪ ಡೇಂಜರ್, ನೀರೇನಾದ್ರು ತಿರುಗಿ ಬಿದ್ರೆ ಕೈ ಕಾಲು ಸುಟ್ಟೋಗುತ್ತೆ. ಸೊ ಫೇಶಿಯಲ್ ಸ್ಟೀಮರ್ ಬಹಳ ಒಳ್ಳೆ. ಆ ಸ್ಟೀಮರ್ ಅಲ್ಲಿ ನೀವು ನೀಲಗಿರಿ ಎಣ್ಣೆಯನ್ನ ಒಂದು 2 ಡ್ರಾಪ್ಸ್ ಹಾಕೊಂಡು, ಪ್ರಾಣಧಾರ ಅಂತ ಒಂದು ತೈಲ ಬರುತ್ತೆ ನಿಮ್ಗೆ, ಆಯುರ್ವೇದಿಕ್ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ, ಪ್ರಾಣಧಾರ ತೈಲ. ಸೊ ಅದನ್ನು ಕೂಡ 2 ಡ್ರಾಪ್ಸ್ ಹಾಕೋಬಹುದು, ಅಥವಾ ನೀಲಗಿರಿ ಅಥವಾ ಪ್ರಾಣಧಾರ. ಸೊ ಆ ತೈಲವನ್ನು ಹಾಕೊಂಡು ಮುಖಕ್ಕೆ ಹಬೆಯನ್ನು ತೆಗೆದುಕೊಳ್ಳೋದು, ಒಂದು ಟವೆಲನ್ನು ಮುಚ್ಚಿ ಹಾಕೊಂಡು ಮೂಗಲ್ ತಗೊಳ್ಳೋದು, ಬಾಯಲ್ಲಿ ಬಿಡು, ಮೂಗಲ್ ತಗೊಳ್ಳೋದು, ಬಾಯಲ್ಲಿ ಬಿಡು. ಈ ರೀತಿ ಮಾಡೋದ್ರಿಂದಾಗಿ ಅಲರ್ಜಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಶೀತ ನೆಗಡಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದೇ ರೀತಿ ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್. ಈಗ ತುಂಬಾ ಜನರು ಹೇಳ್ತಾರೆ ನನ್ನ ಬಾಡಿ ಕೂಲೇ ಇರುತ್ತೆ, ಹೀಟ್ ಆಗಲ್ಲ, ಏನ್ ಮಾಡುದು ಅಂತವ್ರು ಪ್ರಾಣಾಯಾಮದಲ್ಲಿ ಹೀಟಿಂಗ್ ಪ್ರಾಣಾಯಾಮ ಅಂತ ಬರುತ್ತೆ. ಯಾವ್ದೆಲ್ಲ ಅಂದ್ರೆ ಸೂರ್ಯ ಭೇದನ ಪ್ರಾಣಾಯಾಮ, ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ, ಅದೇ ರೀತಿ ಲಾಸ್ಟ್ ಕಪಾಲಭಾತಿ ಪ್ರಾಣಾಯಾಮ. ಇದನ್ನು ಡೈಲಿ 9 ರೌಂಡ್ಸ್, ಬೆಳಗ್ಗೆ 9 ರೌಂಡ್ಸ್, ಸಂಜೆ 9 ರೌಂಡ್ಸ್ ಮಾಡೋದ್ರಿಂದ ಬಾಡಿ ಹೀಟ್ ಆಗುತ್ತೆ. ಹೀಟ್ ಆದ ತಕ್ಷಣ ಅವರಿಗೆ ಕೋಲ್ಡ್ ಆಗುವಂತಹ ಒಂದು ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಆ ಪ್ರಾಣಾಯಾಮವನ್ನು 9 ಬಾರಿ, ಬೆಳಗ್ಗೆ 9 ಬಾರಿ, ಸಾಯಂಕಾಲ 9 ಬಾರಿ ಮಾಡೋದ್ರಿಂದಾಗಿ ಖಂಡಿತವಾದಂತಹ ಉಪಯೋಗ ದೊರೆಯುತ್ತೆ. ಲಾಸ್ಟ್ ಗೆ ಮುದ್ರಾ, ಭ್ರಮರ ಮುದ್ರಾ ಅಂತ ಹೇಳ್ತೇವೆ ನಾವು ಇದನ್ನು. ಸೊ ಈ ಒಂದು ಮುದ್ರೆ ಮಾಡೋದ್ರಿಂದ ನೇಸಲ್ ಕಂಜೆಷನ್ ಏನಿದೆ, ಬ್ಲಾಕೇಜಸ್ ಏನಾಗುತ್ತೆ ಮೂಗಲ್ಲಿ, ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಹೋಗುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಮುದ್ರೆಯನ್ನು ಮಾಡ್ಬೋದು. ಯಾವ ರೀತಿ ಅಂದ್ರೆ 2 ಕೈಯಲ್ಲಿ ತೋರು ಬೆರಳನ್ನು ಫಸ್ಟ್ ಬೆಂಡ್ ಮಾಡ್ಕೋಬೇಕು. ಅದಾದ್ಮೇಲೆ ಮಧ್ಯದ ಬೆರಳು, ಅದೇ ರೀತಿ ಹೆಬ್ಬೆರಳನ್ನು ಟಚ್ ಮಾಡಿದ್ರೆ ಆಯ್ತು. ಅದಾದ್ಮೇಲೆ ಈ 2 ಕೈಯನ್ನು ಜಸ್ಟ್ ಟಿಪ್, ಈ ರೀತಿ ಒಂದು 5 ಮಿನಿಟ್ಸ್ ಕಣ್ಮುಚ್ಚಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುದು. ಈ ಒಂದು ಮುದ್ರಾ ತುಂಬಾ ಸಹಾಯ ಆಗುತ್ತೆ. ತೋರು ಬೆರಳನ್ನ ಮಡಚಬೇಕು, ಆಮೇಲೆ ಹೆಬ್ಬೆರಳು ಹಾಗೂ ಮಧ್ಯದ ಬೆರಳನ್ನ ಸೇರಿಸ್ಬೇಕು, ಆಮೇಲೆ ಅದೆರಡನ್ನ ಹೀಗೆ ಜೋಡಿಸ್ಬೇಕು. ಸೊ ಹೀಗೆ ಇಟ್ಕೊಂಡು ಬೆನ್ನೂರಿ ಕತ್ತು ನೇರವಾಗಿರ್ಬೇಕು, ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿಸ್ಬೇಕು. 2 ರಿಂದ 3 ನಿಮಿಷ
5 ನಿಮಿಷವರೆಗೂ ನೀವು ಮಾಡಬಹುದು. ಇದನ್ನು ಮಾಡೋದ್ರಿಂದಾಗಿ ನೇಸಲ್ ಕಂಜೆಷನ್, ಮೂಗಿನಲ್ಲಿ ಬರುವಂತ ಒಂದು ಮೂಗು ಕಟ್ಟುವಿಕೆ, ಪಾಲಿಪ್ಪು ಇದೆಲ್ಲ ಕಡಿಮೆ ಆಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಮೂಗಿನಲ್ಲಿ ಕೆಲವರಿಗೆ ದುರ್ಮಾಂಸ ಬೆಳೆದಿರುತ್ತೆ, ಅದು ಹೋಗ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಜಲನೇತಿಯನ್ನು ನೀವು ಮಾಡೋದ್ರಿಂದನೂ ಕೂಡ ಆ ದುರ್ಮಾಂಸಕ್ಕೆ ನೀವು ಪದೇ ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ಮತ್ತೆ 6 ತಿಂಗಳಿಗೆ ಬೆಳೆಯುತ್ತೆ. ಅದ್ರ ಬದಲಿಗೆ ನೀವು ನಾವು ಹೇಳಿದಂತ ಉಪಾಯಗಳನ್ನ ಮಾಡೋದ್ರಿಂದ ಈ ಒಂದು ಶೀತ ನೆಗಡಿ ಪದೇ ಆಗದೆ ಇರುವಾಗ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅವಾಗ ಆ ದುರ್ಮಾಂಸದಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಅದು ಬಹಳ ಮುಖ್ಯ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಜೊತೆಗೆ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಗೆಲ್ರಿಗೂ ವಂದನೆ.